ಕಳೆದ ಸದನದಿಂದ ಈ ಸದನದ ಒಳಗಡೆ ನಾವು ಸಂತಾಪ ಸೂಚಕ ನಿರ್ಣಯವನ್ನು ಏನು ತಂದಿದ್ದೀರಿ ಪಟ್ಟಿ ಇತ್ತೀಚಿನ ಸಂತಾಪಕ ಸೂಚಕ ಏನು ನಾವು ಮಾಡಿದ್ದೀವಿ ಅದರಲ್ಲೆಲ್ಲ ಅತ್ಯಂತ ದೊಡ್ಡದು ಅಂತೇಳಿ ನನಗನ್ನಿಸುತ್ತೆ. ಭಾಳಷ್ಟು ಜನ ಗಣ್ಯರು ಈ ನಡುವೆ ನಮ್ಮನ್ನು ಅಗಲಿದ್ದಾರೆ. ಬೇಗಾರೆ ರಾಮಯ್ಯನವರು ವಿಶೇಷವಾಗಿ ಮಲೆನಾಡಿಗೆ ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ನಮ್ಮ ನಾಯಕರು ಈಗಾಗಲೇ ಹೇಳಿದರು, ಬಾವಿಯಲ್ಲಿ ನೀರನ್ನು ಜಗ್ತಾಯಿದ್ರು ನಮ್ಮ ಹೆಣ್ಮಕ್ಳು, ಎಷ್ಟೋ ದೂರದಿಂದ ಹೊತ್ಕೊಂಡು ಬರ್ತಾಯಿದ್ರು. ನಮಗೆ ಬೋರ್ವೆಲ್ ಅನ್ನುವಂಥ ಕಾನ್ಸೆಪ್ಟೇ ಹೊಸ್ತು. ಅದನ್ನು ಒಂದು ಪೈಪಲ್ಲಿ ಹಿಂಗೆ ಜಗ್ಗಿದ್ರೆ ನೀರು ಬರ್ತದೆ ಅನ್ನುವಂಥದ್ದು ಒಂದು ಮಾಯಾ ಜಾಲ ಅದು. ಅಂಥ ಸಂದರ್ಭದಲ್ಲಿ ನಮ್ಮ ಮಲೆನಾಡಿಗೆ ಆ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿ ನಮ್ಮ ಮಲೆನಾಡಿನ ಹೆಣ್ಣುಮಕ್ಕಳಿಗೆ ತುಂಬ ದೊಡ್ಡ ಉಪಕಾರ ಮಾಡಿರ್ತಕ್ಕಂಥವ್ರು ಬೇಗಾನೆ ರಾಮಯ್ಯನವರು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ಒಳ್ಳೆಯ ವಾಗ್ಮಿಗಳು. ನನ್ನ ಕ್ಷೇತ್ರದಲ್ಲಿ ಕೃಷಿಕರಾಗಿ ಶಿವಮೊಗ್ಗ ತಾಲೂಕಿನ ನನ್ನ ಕ್ಷೇತ್ರದಲ್ಲಿ ಭಾಳ ವರ್ಷ ಬದುಕಿದ್ರು. ಅವರ ಮಗಳು ಆರತಿ ಕೃಷ್ಣ ಅವರಿಗೆ ನೀವು ವಿದೇಶದಲ್ಲಿ ಕನ್ನಡಿಗರನ್ನ ನೋಡ್ಕೊಳ್ಳುವಂಥ ಒಂದು ಸೆಲ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದೀರಿ. ಬಹುಶಃ ನನಗೆ ಅನೇಕ ಸಾರಿ ಭೇಟಿಯಾಗಿದ್ದಾರೆ, ವಿದೇಶಕ್ಕೆ ಹೋದಾಗಲೂ ಕೂಡ ಭೇಟಿಯಾಗಿದ್ದಾರೆ. ಅವರು ಆ ಸ್ಥಾನಕ್ಕೆ ತುಂಬ ದೊಡ್ಡ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ತುಂಬ ಒಳ್ಳೆಯ ಆಯ್ಕೆ. ನಮ್ಮ ಅನೇಕ ಮುಖಂಡರುಗಳು ವಿದೇಶಕ್ಕೆ ಹೋಗುವಾಗ ಅವರ ನೆರವನ್ನು ಪಡೆಯುವಂಥದ್ದನ್ನು ನಾನು ನೋಡಿದ್ದೀನಿ. ಬೇಗಾನೆ ರಾಮಯ್ಯನವರು ಮಲೆನಾಡಿನಲ್ಲಿ ಹುಟ್ಟಿ ಕರ್ನಾಟಕ ವಿಧಾನಸಭೆಯಲ್ಲಿ ಮಂತ್ರಿಯಾಗಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಕಾಕಸೋ ಪಾಂಡುರಂಗ ಪಾಟೀಲರು, ಡೆರಿಕ್ MB ಪುಲಿನ್ಫಾ ಅವರು, ಹಾಗೆಯೇ ಎನ್ ರಾಜಣ್ಣ ಅವರು ನಾವು ನೋಡ್ತಾ ಇದ್ವಿ, ಅಲ್ಲಿ ಕೂರ್ತಾಯಿದ್ರು. ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಿದ್ರು. ಹೈನುಗಾರಿಕೆ ಮತ್ತು ಹಾಲಿನ ವಿಚಾರ ಬಂದಾಗ ಒಂಥರ ಅಥಾರಿಟೇಟಿವ್ ಆಗಿ, ನನಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಂಗೆ ಮಾತಾಡ್ತಿದ್ರು ಅಲ್ಲಿ ಎದ್ದು. ನನಗೆ ನೆನಪು ಬರ್ತದೆ ಲಕ್ಷ್ಮಯ್ಯನವರು ಮತ್ತು ರಾಜಣ್ಣವರು ಅವರು ಮಾತಾಡೋದು ಅಂದರೆ ಇಡೀ ಸದನದ ಗಮನವನ್ನು ಸೆಳೀತಾಯಿದ್ರು. ಮತ್ತು ಅನೇಕ ಸಾರಿ ಸ್ಪೀಕರ್ ಮಾತನ್ನು ಕೂಡ ಕೇಳ್ತಿರಲಿಲ್ಲ, ಅವ್ರು ಏನು ಹೇಳಬೇಕೋ ಹೇಳ್ತಿದ್ರು ಅವರು. ಆ ರೀತಿಯ ಒಂದು ವ್ಯಕ್ತಿತ್ವ. ಖಂಡಿತವಾಗೂ ಅವರು ಗ್ರಾಮ್ಯವಾಗಿ ಗ್ರಾಮೀಣ ಈ ಹೈನುಗಾರಿಕೆಯ ಒಂದು ಸಂಪತ್ತನ್ನು ಹೆಚ್ಚಿಗೆ ಮಾಡೋದರಲ್ಲಿ ಅವರು ಒಂದು ರೋಲ್ ಮಾಡೆಲ್ ರಾಜಣ್ಣ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಡೇವಿಡ್ ಸಿಮೆನ್ ಅವರು ನಮ್ಮ ಭಾಳ ಆತ್ಮೀಯರಾಗಿದ್ದರು. ಹಾಗೆಯೇ ತಿಪ್ಪಣ್ಣವರು ವಿವಿಧ ಕಮಿಟಿಯಲ್ಲಿ ನಾನು ಅವರು ಪ್ರವಾಸ ಹೋಗ್ತಾಯಿದ್ವಿ. ತುಂಬ ಎತ್ತರದ ವ್ಯಕ್ತಿತ್ವ. ಅವರು ದೈಹಿಕವಾಗಿ ಎಷ್ಟು ಎತ್ತರ ಇದ್ದರೋ ಅವ್ರ ವ್ಯಕ್ತಿತ್ವನೂ ಕೂಡ ಅಷ್ಟೇ ದೊಡ್ಡದು. ಪಾರ್ಟಿ ಮೀರಿದಂಥ, ಜಾತಿ ಮೀರಿದಂಥ ಒಂದು ಕ್ಯಾರೆಕ್ಟರ್ ಅಂತೇಳಿ ನನಗೆ ಅನಿಸುತ್ತೆ. ತಿಪ್ಪಣ್ಣವರು ಬಹಳ ಒಳ್ಳೆಯ ಆಪ್ತರು, ನಮಗೆ ಸಲಹೆ ಕೊಡ್ತಾಯಿದ್ರು. ಡಾಕ್ಟರ್ ಕಸ್ತೂರಿ ರಂಗನ್ ಅವರ ವರದಿ ಒಂದಷ್ಟು ಜಿಜ್ಞಾಸೆ, ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಅವರು ಕೊಟ್ಟಂಥ ವರದಿಯನ್ನು ನಾವು ಇವತ್ತು ಎಲ್ಲ ಸರ್ಕಾರಗಳು ಒಪ್ಪಬಾರದು ಅಂತ ಹೇಳಿದ್ದೀವಿ. ಯಾಕಂದರೆ ಅವರು ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ವರದಿ ಒಂದು ಏಕಪಕ್ಷೀಯವಾಗಿತ್ತು ಅಂತೇಳಿ ನಾವು ಅನೇಕ ಸಾರಿ ಹೋರಾಟ ಮಾಡಿದ್ದೇವೆ. ಅದಿನ್ನೂ ಕೂಡ ಹಾಗೇ ಇದೆ. ಅವರು ಇಸ್ರೋ ವಿಜ್ಞಾನಿಯಾಗಿದ್ದರೂ ಕೂಡ ಒಬ್ಬ ಪರಿಸರ ವಿಜ್ಞಾನಿ ಅಂತೇಳಿ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ಒಲವಿತ್ತು. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಆಯೋಗಗಳಲ್ಲಿ ಅವರು ಕೆಲಸ ಮಾಡಿದಂಥ ತುಂಬ ದೊಡ್ಡ ವಿಜ್ಞಾನಿ ಅವರು ಅಂತೇಳಿ ನನ್ನ ಅನಿಸಿಕೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ನು, ಹಾಗೆಯೇ MR ಶ್ರೀನಿವಾಸನ್ನು, GS ಸಿದ್ಧಲಿಂಗಯ್ಯ, ಡಾಕ್ಟರ್ HS ವೆಂಕಟೇಶಮೂರ್ತಿ, ಶ್ರೀಮತಿ ಸರೋಜಾದೇವಿಯವರು ಗ್ರಾಮೀಣ ಪ್ರದೇಶದಿಂದ ಬಂದು ಸಾಂಸ್ಕೃತಿಕ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವ್ರವರು. ಹಾಗೆಯೇ ಪೋಪ್ ಫ್ರಾನ್ಸಿಸ್ ರವರು ಜಗತ್ತಿನ ಧರ್ಮಗುರುಗಳಾಗಿ ಬಹಳ ದೊಡ್ಡ ಕೆಲಸವನ್ನು ಅವರ ಸಂದರ್ಭದಲ್ಲಿ ಮಾಡಿದ್ದಾರೆ. ಪಾಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತರಾದವರಲ್ಲಿ ಕರ್ನಾಟಕದ ಮಂಜುನಾಥ ರಾವ್ ಅನ್ನೋಂಥವ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಅವರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಅವರ ತಂದೆ ಕೆಲಸ ಮಾಡಿದ್ದಾರೆ. ಮತ್ತು ಈ ಮಂಜುನಾಥ ರಾವ್ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ದು. ಆ ಮನೆಗೆ ಭೇಟಿ ಕೊಟ್ಟಾಗ ಒಂದು ಕರುಣಾಜನಕವಾದಂಥ ಕತೆ. ಅವರ ಹೆಂಡತಿ ಮತ್ತು ಮಗನ ಎದುರುಗಡೆ ಗುಂಡಿಟ್ಟು ಕೊಲ್ತಾರೆ, ಧರ್ಮವನ್ನು ಕೇಳಿ ಕೊಲ್ತಾರೆ.
ಅವರಿಗೆ ನನ್ನನ್ನು ಕೊಂದುಬಿಡಿ ಅಂತ ಅವ್ರ ಹೆಂಡತಿ ಹೋಗಿ ಕಾಲಿಡಲಿಕ್ಕೆ ಹೋಗ್ತಾಳೆ. ನೀನು ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ ಹೇಳ್ತಾರೆ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ಒಂಥರ ವಿಚಿತ್ರವಾದಂಥ ಮನುಷ್ಯತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಕೆಲವರು ಮಾಡ್ತಕ್ಕಂಥ ಈ ಕೃತ್ಯ ಏನಿದೆ, ನಮ್ಮ ದೇಶದ ಒಂದು ದೊಡ್ಡ ಯುದ್ಧ ಸಮರವನ್ನೇ ನಿರ್ಮಾಣ ಮಾಡ್ತು ಎರಡು ದೇಶದ ಮಧ್ಯೆ. ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾವ ಧರ್ಮನ ಉಳಿಸ್ಲಿಕ್ಕಾಗಿ ಮಾಡ್ತಾ ಇದ್ದಾರೆ, ಆ ಧರ್ಮದಲ್ಲಿ ಜನರೇ ಇಲ್ಲದೆ ಇದ್ದರೆ ಯಾವ ಧರ್ಮ ಇರಬೇಕು, ಇದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ದಾರುಣವಾಗಿರ್ತಕ್ಕಂಥ ಘಟನೆ 26 ಜನರನ್ನು ಕೊಂದಿರ್ತಕ್ಕಂಥದ್ದು ಅಮಾನುಷವಂತ ಕೃತ್ಯ ಇದು ಅಂತೇಳಿ ನನಗನ್ಸುತ್ತೆ. RCB ವಿಜಯೋತ್ಸವದ ವೇಳೆ ನಡೆದಂಥ ದುರಂತ ನಮಗೆ ಭಾಳ ಘೋರವಾದಂಥ ದುರಂತ. ಅದು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತೇಳಿ ನನಗನ್ಸುತ್ತೆ. ಯಾಕಂದರೆ ಪರಮೇಶ್ವರ್ ಅವ್ರಿಗೆ ಗೊತ್ತಿದೆ, ನಾವೆಲ್ಲ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಸ್ವಲ್ಪ ಮುಂದೆ ಮಾತನಾಡಲಿಕ್ಕಿದೆ. ಆದರೂ ಕೂಡ ಆ ಎಳೆಯ ವಯಸ್ಸಿನ ಅನೇಕ ಜನ ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮನೆ ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಇದ್ದು ಒಬ್ಬನೇ ಮಗಳು, ಒಬ್ಬಳೇ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ರೋದನ ಬಹುಶಃ ಅವ್ರು ಬದುಕಿರೋವರಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮತ್ತು ಏರ್ ಇಂಡಿಯಾ ವಿಮಾನ ದುರಂತ ಇತ್ತೀಚೆಗೆ ಆಗಿರ್ತಕ್ಕಂಥ ಬಹಳ ದೊಡ್ಡ ದುರಂತ ಇದು. ಅದರಲ್ಲಿ ಮಡಿದಂಥ ಎಲ್ಲರಿಗೆ ನಾನು ಕೂಡ ನನ್ನ ಕಡೆಯಿಂದ ಸಂತಾಪವನ್ನು ವ್ಯಕ್ತಪಡಿಸಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತನ್ನು ಮುಗಿಸಿದೆ. ಮಾನ್ಯ